ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇಲ್ಲಿ ನೋಡ್ಬೋದು ನೀವು 1176 ನಂಬರನ್ನು ಇವರು ಯೂಸ್ ಮಾಡಿದ್ದಾರೆ. ಅದು ಮೋಸ್ಟ್ ಪವರ್ಫುಲ್ ನಂಬರ್. ನೀವು ಯೂಸ್ ಮಾಡಿ. ಆ್ಯಂಡ್ ಈ ನಂಬರ್ ಆಲ್ರೆಡಿ ಪ್ಲೇ ಲಿಸ್ಟಲ್ಲಿದೆ, ಚೆಕ್ ಮಾಡಿ. ಪರ್ಟಿಕ್ಯುಲರ್ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲೂ ಹಾಕಿದ್ದೀನಿ. ನಿಮ್ಮದರಿಗೂ ಒಂದು ಸಣ್ಣ ಟಿಪ್ ಏನಂತ ಹೇಳಿದರೆ, ನೀವೀಗ ನೋಡ್ತಾ ಇರ್ಬೋದು ನನ್ನ ಪ್ರತಿ ವಿಡಿಯೋಗಳಲ್ಲೂ ನಾನು ಸಕ್ಸಸ್ ಸ್ಟೋರಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಟೇಕ್ ಇಟ್ ಆಸ್ ಅ ಚಾಲೆಂಜ್. ನೆಕ್ಸ್ಟು ನನ್ನ ಸಕ್ಸಸ್ ಸ್ಟೋರಿ ವಿಡಿಯೋದಲ್ಲಿ ಬರುತ್ತೆ ಅಂತ. ಆವಾಗ ಇನ್ನೂ ಬೇಗ ನೀವು ಸಕ್ಸಸ್ಸನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ. ಓಕೆ, ಎಸ್, May 23rd ಲಾಸ್ಟ್ ಆ್ಯಂಡ್ ಫೈನಲ್ ಪೋರ್ಟಲ್. ಮತ್ತೆ ಇದು ನಿಮಗೆ ಒಂದು ವರ್ಷ ಬಿಟ್ಟೇ ಬರೋದು. ಸೊ ಅಲ್ಲಿ ತನಕ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ದಯವಿಟ್ಟು ಹೋಗಿ ವಿಡಿಯೋನ ಚೆಕ್ ಮಾಡಿ, ಅದರಲ್ಲಿರೋದನ್ನು ಫಾಲೋ ಮಾಡಿ. ಇವತ್ತು ಒಂದು ಜನರಲ್ ಗೈಡೆನ್ಸ್ ನೋಡೋಣ, ನೀವು ನಿಮ್ಮ ಪರ್ಸನ್ ಜೊತೆ ರೀಕನ್ಸೈಲ್ ಆಗ್ತಿರೋ ಇಲ್ವೋ, ಎಸ್ ಆರ್ ನೋ ರೀಡಿಂಗ್ ಇದು ಏನು ಬರುತ್ತೆ ನೋಡೋಣ. ಇಲ್ಲಿ 4 ಪೈಲ್ನ ಇಟ್ಟಿದ್ದೀನಿ. ಯಾವುದಾದ್ರೂ ಒಂದು ಪೈಲ್ ಮಾತ್ರ ಚೂಸ್ ಮಾಡಬೇಕು ನೀವು. ಸೊ ಇನ್ ಕೇಸ್ ಆಫ್ ಕನ್ಫ್ಯೂಷನ್ ನಾನು ಹೇಳೋ ಥರ 4 ಚೀಟಿನ ಮಾಡಿ ಅದನ್ನು ಮಡಿಸ್ಬಿಟ್ಟು ರೋಲ್ ಔಟ್ ಮಾಡಿ ಯೂನಿವರ್ಸ್ ಹತ್ರ ಕೇಳ್ಕೊಳ್ಳಿ, ನನಗೆ ಸೂಟಬಲ್ ಆಗಿರೋ ನಂಬರನ್ನು ಕೊಡಿ ಅಂತ. ನೋಡೋಣ ಪ್ರತಿಯೊಂದು ಕಾರ್ಡಲ್ಲೂ ಏನಿದೆ ಅಂತ ಹೇಳಿ. ಪೈಲ್ ನಂಬರ್ 1ಗೆ ಇಲ್ಲಿ ಆ್ಯರೋ ಇದೆ ಇಲ್ಲಿ ಪೈಲ್ ನಂಬರ್ 1. ಆ್ಯಂಡ್ ಸ್ಮೈಲಿ ಫೇಸ್, ಸ್ಮೈಲಿ ಆ್ಯಂಡ್ ರೇನ್ಬೋ, ದೆನ್ ಟಾಟಾಯ್ಸ್. ಸೊ ಈಗ ನೋಡೋಣ ನಿಮಗೆ ಯಾವುದು ಸೂಟಬಲ್ ಇದೆ, ಏನು ಬರುತ್ತೆ, 100% ನೀವು ರೀಕನ್ಸೈಲ್ ಆಗ್ತೀರಾ ಇಲ್ವಾ, ತಡ ಆಗುತ್ತಾ? ಲೆಟ್ಸ್ ಚೆಕ್ ಪೈಲ್ ನಂಬರ್ 1 ಏನಿದೆ ಅಂತ ಹೇಳಿ. ಯಾರು ಈ ಆ್ಯರೋನ ಪಿಕ್ ಮಾಡಿದ್ದೀರಾ ಅವರು ಪೈಲ್ ನಂಬರ್ 1 ಆಗಿರ್ತೀರಾ. ಆ್ಯಂಡ್ ಇಟ್ ಸೇಸ್ ಯು ಆರ್ ಇನ್ ಅ ರೈಟ್ ಡೈರೆಕ್ಷನ್. ನೀವು ನಿಮ್ಮ ಡೈರೆಕ್ಷನಲ್ಲಿ ಸರಿಯಾಗಿ ಒಳ್ಳೆ ಮಾರ್ಗದಲ್ಲಿ ನೀವು ಹೋಗ್ತಾ ಇದ್ದೀರಾ ಅನ್ನೋದನ್ನು ಇದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಹಾಗಾದರೆ ನೋಡೋಣ ಏನಿದೆ ಅಂತ ಕಾರ್ಡಲ್ಲಿ. ಎಸ್, ಇಟ್ಸ್ ಅ ಬಿಗ್ ಎಸ್. ಸೊ 6 ಆಫ್ ವ್ಯಾಂಡ್ಸ್ ಇರೋದ್ರಿಂದ 100% ನಿಮಗೆ 6 ಮಂತ್ಸ್ ಒಳಗಡೆ ಎನಿ ಕೈಂಡ್ ಆಫ್ ಮೆಸೇಜ್ ಬರಬಹುದು. ಆ್ಯಂಡ್ ನೋಡಿದ್ರಿ ಅಲ್ವಾ ನೀವು ನಂಬರ್ಸ್ಗಳು ಹೇಗೆ ವರ್ಕ್ ಆಗಿದೆ ಅಂತ. ಅದನ್ನು ನಂಬರ್ಸನ್ನು ಯೂಸ್ ಮಾಡಿ 6 ಮಂತ್ಸ್ ಇರೋದು 6 ಡೇಸ್ ಕೂಡ ಆಗುತ್ತೆ. ಓಕೆ, ಎಸ್. ಸೊ ಪೈಲ್ ನಂಬರ್ 1, ಕಂಗ್ರ್ಯಾಚುಲೇಷನ್ಸ್. ಈ ಎನರ್ಜಿನ ಕ್ಲೇಮ್ ಮಾಡೋದು ಮರಿಬೇಡಿ. ಐ ಆ್ಯಮ್ ಇನ್ ಅ ರೈಟ್ ಡೈರೆಕ್ಷನ್ ಅನ್ನೋದನ್ನು ಕಾಮೆಂಟ್ ಮಾಡಿ. ಕನ್ನಡದಲ್ಲಿ ಮಾಡೋರು, ನಾನು ಸರಿಯಾದ ದಾರಿಯಲ್ಲಿ ನಡೀತಿದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್. ಓಕೆ, ಸೊ ಐ ವಿಲ್ ಬಿ ವೇಟಿಂಗ್. ನನಗೆ ನೀವು ಹೇಳಿ ಏನಾಯಿತು ಅಂತ ಹೇಳಿ. ಇನ್ನೊಂದು 6 ಮಂತ್ಸ್ ಒಳಗೆ 100% ದೇರ್ ಇಸ್ ಅ ರೀಕನ್ಸಿಲೇಷನ್ ಚಾನ್ಸಸ್. ಓಕೆ, ಥ್ಯಾಂಕ್ ಯು ಗೈಸ್. ಪೈಲ್ ನಂಬರ್ 2, ಯಾರು ಈ ಸ್ಮೈಲಿನ ಚೂಸ್ ಮಾಡಿದ್ದೀರಾ ಅದು ಪೈಲ್ ನಂಬರ್ 2 ಆಗಿರ್ತೀರಾ. ನನಗೆ ಅನಿಸುತ್ತೆ ನಿಮ್ಮ ಲೈಫಲ್ಲಿ ಕಷ್ಟ ಇದ್ದರೂ ಕೂಡ ಆಲ್ವೇಸ್ ಟ್ರೈಯಿಂಗ್ ಟು ಸ್ಮೈಲ್ ಅನ್ನೋದು ನನ್ನ ಇಂಟ್ಯೂಷನ್ ಹೇಳ್ತಾ ಇದೆ. ಎಷ್ಟೇ ಕಷ್ಟ ಬಂದರೂ ಪರವಾಗಿಲ್ಲ, ಮುಗಿದ ಮೇಲೆ ನಗು ಹಾಕ್ಕೊಂಡಿದ್ದೀರಾ. ಯಾರಿಗೂ ನೀವು ನಿಮ್ಮ ದುಃಖನ ತೋರಿಸ್ತಾ ಇಲ್ಲ. ಸೊ ಅವರು ಪೈಲ್ ನಂಬರ್ 2ನ ಚೂಸ್ ಮಾಡಿದ್ದೀರಾ. ನಿಮಗೆ ವಾವ್, ನಾ ಹೇಳೋದೇ ಬೇಡ ಅಲ್ವಾ. ಏಸ್ ಆಫ್ ಕಪ್ಸ್. ಇನ್ನು 1 ಮಂತಲ್ಲಿ ನಿಮ್ಮ ರೀಕನ್ಸಿಲೇಷನ್ ಚಾನ್ಸಸ್ ಇದೆ. ಎಸ್, ಸೊ ಸಕ್ಸಸ್ ಸ್ಟೋರಿನ ನೋಡಿದ್ರಿ ಅಲ್ವಾ. ಆ ನಂಬರ್ಸನ್ನು ಯೂಸ್ ಮಾಡಿ. ಹಾಗೆ ಇನ್ನು 1 ಮಂತಲ್ಲಿರೋದು 1 ಡೇಯಲ್ಲಿ ಕೂಡ ಚೇಂಜಸ್ ಆಗುತ್ತೆ. ಬಟ್ ಏಸ್ ಆಫ್ ಕಪ್ಸ್ ಇಸ್ ಅ ಬ್ಯೂಟಿಫುಲ್ ಕಾರ್ಡ್. ನಿಮಗೆ 100% ರೀಕನ್ಸಿಲೇಷನ್ ಚಾನ್ಸಸ್ನ ತೋರಿಸುತ್ತೆ. ಆ್ಯಂಡ್ ಪ್ಲೀಸ್ ಕ್ಲೇಮ್ ದಿಸ್ ಎನರ್ಜಿ. ಓಕೆ, ಸೊ ಏನಂತ ಕ್ಲೇಮ್ ಮಾಡ್ಕೋತೀರಾ ಹೇಳಿ ನೋಡೋಣ. ಇಟ್ಸ್ ವೆರಿ ಸಿಂಪಲ್. ಹೇಳಿ, ನನ್ನ ಪರ್ಸನ್ ನನ್ನ ಬಳಿ ಬಂದಿದ್ದಾರೆ. ಐ ಆಮ್ ಹ್ಯಾಪಿ ವಿತ್ ಮೈ ಪರ್ಸನ್. ಥ್ಯಾಂಕ್ ಯು ಯೂನಿವರ್ಸ್. ಓಕೆ, ಸೊ ವಿಶ್ ಯು ಆಲ್ ದ ಬೆಸ್ಟ್ ಗೈಸ್. ಪೈಲ್ ನಂಬರ್ 2 ಬ್ಯೂಟಿಫುಲ್ ಕಾರ್ಡ್. ಪೈಲ್ ನಂಬರ್ 3 ಯಾರು ಚೂಸ್ ಮಾಡಿದ್ರಾ? ಈ ರೇನ್ಬೋನ ಚೂಸ್ ಮಾಡಿದ್ರಾ? ಸೊ ನಿಮ್ಮ ಲೈಫಲ್ಲಿ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಗೋಯಿಂಗ್ ಆನ್ ಅಂತ ಅನಿಸುತ್ತೆ. ಪೈಲ್ ನಂಬರ್ 3 ಏನಂತ ಹೇಳಿದ್ರೆ, ಪ್ರತಿದಿನ ಒಂದೊಂದು ಚೇಂಜಸನ್ನು ನೀವು ನೋಡ್ತಾ ಇರಬಹುದು. ಒಂದಲ್ಲ ಒಂದು ರೀತಿಯಲ್ಲಿ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಆಗ್ತಾ ಇರ್ಬೋದು. ನಿಮಗೇ ಒಂಥರ ಲಾಟ್ ಆಫ್ ಕನ್ಫ್ಯೂಷನ್, ಏನಾಗ್ತಿದೆ ನನ್ನ ಲೈಫಲ್ಲಿ ಅನ್ನೋ ಥರ ಕನ್ಫ್ಯೂಷನ್ ಇರಬಹುದು. ಆದರೆ ದೇರ್ ಈಸ್ ಅ ಸಕ್ಸಸ್ ಅಹೆಡ್ ಅನ್ನೋದು ನನಗೆ ಈ ಡೈಸ್ ಮೂಲಕ ಅನ್ನಿಸ್ತಾ ಇದೆ. ಆ್ಯಂಡ್ ನೀವು ಚೂಸ್ ಮಾಡಿರೋ ಡೈಸ್ ಮೂಲಕ ಅನ್ನಿಸ್ತಾ ಇದೆ. ಸೊ ಹಾಗಾದರೆ ನಿಮ್ಮ ಕಾರ್ಡ್ ಏನು ಹೇಳುತ್ತೆ? ಎಂಪ್ರೆಸ್. ಎಸ್, ಡೆಫಿನೆಟ್ಲಿ ನಿಮಗೆ ಒಂದು 3 ಮಂತ್ಸ್ ಒಳಗಡೆ ಅಂತೂ ರೀಕನ್ಸಿಲೇಷನ್ ಚಾನ್ಸಸ್ ಇದೆ. ಆದರೆ ನಿಮ್ಮ ಪರ್ಸನ್ ತುಂಬಾ ರಿಜಿಡ್, ಅಂದರೆ ಅವರು ಏನಕ್ಕೂ ಕೇರ್ ಮಾಡಲ್ಲ ಜಾಸ್ತಿ. ಸೊ ಅವರು ಹೇಳಿದ್ದೇ ನಡಿಬೇಕು.
ಆ ರೀತಿಯಾದಂತಹ ಕ್ಯಾರೆಕ್ಟರ್ ಇರೋದ್ರಿಂದ ಸ್ವಲ್ಪ ಕಷ್ಟ ಅನಿಸ್ಬೋದು ನಿಮಗೆ. ಬಟ್ ಆ್ಯಸ್ ಪರ್ ದ ಕಾರ್ಡ್ ನಿಮಗೆ ಒಂದು 3 months ಒಳಗೆ ರೀಕನ್ಸಿಲೇಷನ್ ಚಾನ್ಸಸ್ ಇದೆ. ಸಕ್ಸಸ್ ಸ್ಟೋರಿ ಅಲ್ಲಿ ನೋಡಿದ್ರಿ ಅಲ್ವಾ ನಂಬರ್ಸ್ ಹೇಗೆ ವರ್ಕ್ ಆಗಿದೆ ಅವ್ರಿಗೆ ಅಂತ. ಸೊ 3 months ಇರೋದು 3 days ಆಗೋ ಚಾನ್ಸಸ್ ಇರುತ್ತೆ. ಜಸ್ಟ್ ಟ್ರೈ ಮಾಡಿ ನೋಡಿ. ಹಾಗೆ ನನಗೆ ಎಂಪ್ರೆಸ್ ಕಾರ್ಡ್ ಬಂದಾಗೆಲ್ಲ ಈ ಶುಕ್ರನ ಸಿಂಬಲ್ನ ನಾನು ನೋಡ್ತೀನಿ. ದಯವಿಟ್ಟು ಶುಕ್ರನ ಸಿಂಬಲ್ನ ಯೂಸ್ ಮಾಡಿ. ಶುಕ್ರನ ಸಿಂಬಲ್ಲು ನಿಮಗೆ ಲವ್ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ. ಅದನ್ನು ವಿಡಿಯೋ ಎಂಡಲ್ಲಿ ಟ್ಯಾಗ್ ಮಾಡಿರ್ತೀನಿ, ದಯವಿಟ್ಟು ಹೋಗಿ ನೋಡಿ. ಸೊ ಆಲ್ ದ ಬೆಸ್ಟ್ ಗೈಸ್. ನೀವು ಈ ಎನರ್ಜಿನ ಕ್ಲೇಮ್ ಮಾಡೋದನ್ನ ಮರಿಬೇಡಿ. ಎನರ್ಜಿನ ಕ್ಲೇಮ್ ಮಾಡೋದಕ್ಕೆ ಟೈಪ್ ಮಾಡಿ ಮೈ ಪರ್ಸನ್ ಈಸ್ ವೆರಿ ಲವಬಲ್ ಅಥವಾ ಮೈ ಪರ್ಸನ್ ಲಿಸನ್ ಟು ಮೀ. ನನ್ನ ಪರ್ಸನ್ ನನ್ನ ಮಾತನ್ನು ಕೇಳ್ತಾರೆ, ನನ್ನ ಪರ್ಸನ್ ತುಂಬ ಪ್ರೀತಿಯಿಂದ ನನ್ನನ್ನು ನೋಡ್ಕೋತಾರೆ. ಈ ಥರ ಏನಾದರೂ ಸಿಮಿಲರ್ ಆಗಿ ಕೂಡ ನೀವು ಹೇಳಬಹುದು. ಓಕೆ, ಥ್ಯಾಂಕ್ ಯು. ಪೈಲ್ ನಂಬರ್ 3. ಪೈಲ್ ನಂಬರ್ 4. ಯಾರು ಈ ಆಮೆನ ಪೈಲ್ ನಂಬರ್ 4 ಆಗಿ ಚೂಸ್ ಮಾಡಿದ್ದೀರಾ, ಇಟ್ಸ್ ಅ ಸಿಂಬಲ್ ಆಫ್ ಗುಡ್ ಲಕ್, ಪರ್ಫೆಕ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಆದರೆ ನಿಮ್ಮ ಎಲ್ಲ ಕೆಲಸಗಳು ತುಂಬ ನಿಧಾನ, ಆದರೆ ವಿನ್ ಆಗೋದು ನೀವೇನೆ, ರೈಟ್? ಸೊ ನಮಗೆ ಮೊಲ ಮತ್ತು ಟಾಟಾಯ್ಸಿನ ಕತೆ ಗೊತ್ತು ಅಲ್ವಾ? ವಿನ್ ಆಗಿದ್ದು ಯಾರು? ನಿಧಾನಕ್ಕೆ ಬಂದಿದ್ದು ಟಾಟಾಯ್ಸ್. ಸೊ ನಿಮ್ಮ ಕೆಲಸ ಲೇಟ್ ಆಗೋದ್ರೂ ಪರವಾಗಿಲ್ಲ, ಲೇಟೆಸ್ಟಾಗಿ ಆಗುತ್ತೆ, ಡೋಂಟ್ ವರಿ. ಎಸ್, ನಿಮ್ಗೇನು ಬಂದಿದೆ ಕಾರ್ಡ್ ನೋಡೋಣ. ಪೇಜ್ ಆಫ್ ಪೆಂಟಿಕಲ್ಸ್. ಪೇಜ್ ಆಫ್ ಪೆಂಟಿಕಲ್ಸ್ನ ನಾನು ಮೇ ಬಿ ಅಂತ ಹೇಳ್ತೀನಿ. ನಿಮ್ಮ ಪರ್ಸನ್ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸ್ವಲ್ಪ ಈ ಕಡೆ ಅರ್ನಿಂಗ್ಸ್ ಕಡೆ, ಅವರು ಲೈಫನ್ನು ಸೆಟಲ್ ಮಾಡ್ಕೊಳೋದ್ರ ಕಡೆ, ಅಥವಾ ಬಿಸ್ನೆಸ್ಸಲ್ಲಿ, ಆರ್ ನೀವು ಮನೆ ಕಡೆ ಚೆನ್ನಾಗಿದ್ದು ಅವ್ರು ಚೆನ್ನಾಗಿಲ್ಲ, ಅಥವಾ ಅವ್ರಿಗೇ ಥಾಟ್ಸ್ ಬಂದಿರಬಹುದು, ಇವರು ಇನ್ನೂ ಒಂದು ಒಳ್ಳೆ ಪರ್ಸನನ್ನು ಡಿಸರ್ವ್ ಮಾಡ್ತಾರೆ, ನನಗಿನ್ನ ಒಳ್ಳೆ ವ್ಯಕ್ತಿನ ಡಿಸರ್ವ್ ಮಾಡ್ತಾರೆ ಅಂತ. ಆರ್ ಇನ್ನು ಒಂದು ಪಾಯಿಂಟಲ್ಲಿ ಹೇಳಬೇಕು ಅಂದರೆ, ಅವರು ಬೇರೆ ಯಾರೋ ದುಡ್ಡಿರೋ ವ್ಯಕ್ತಿ ಹಿಂದೆ ಹೋಗಿರುವಂತಹ ಚಾನ್ಸಸ್ ಇದೆ. ಸೊ ಇಲ್ಲ ರೀಕನ್ಸಿಲೇಷನ್ ಅಂತ ಬಂದಾಗ ಮೇ ಬಿ ಅಂತ ಹೇಳಬಹುದೇ ಹೊರತು ಎಕ್ಸಾಕ್ಟಾಗಿ ಹೇಳೋಕ್ಕೆ ಬರೋದಿಲ್ಲ ಇವ್ರು ರೀಕನ್ಸಿಲ್ ಆಗ್ತಾರೋ ಇಲ್ವೋ ಅಂತ. ಸೊ ನಾನು ಸಜೆಸ್ಟ್ ಮಾಡೋದು ನಿಮಗೆ ನಿಮ್ಮ ಸಕ್ಸಸ್ ಸ್ಟೋರಿಯಲ್ಲಿ ನೋಡಿದ ಥರ ನಂಬರ್ಸ್ಗಳನ್ನು ಯೂಸ್ ಮಾಡಿ. ಮೇ ಬಿ ಇರೋದು 100% ಎಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಡೋಂಟ್ ಲೂಸ್ ದ ಹೋಪ್. ನಿಮಗೆ ಈ ರೀಡಿಂಗ್ ರೆಸೊನೇಟ್ ಆಗಿದ್ದೆ ಅಂತ ಅನ್ಕೋತೀನಿ. ಸೊ ಈ ಎನರ್ಜಿನ ಕ್ಲೇಮ್ ಮಾಡಿ. ಎಸ್, ಐ ರೀಕನ್ಸೈಲ್ಡ್ ವಿತ್ ಮೈ ಪರ್ಸನ್. ಎಸ್, ನಾನು ನನ್ನ ಪರ್ಸನ್ ರೀಕನ್ಸೈಲ್ ಆದ್ವಿ ಅಂತ ಹೇಳಿ ಟೈಪ್ ಮಾಡಿ ಎನರ್ಜಿನ ಕ್ಲೇಮ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.